ಗುರು ರಾಘವೇಂದ್ರ ರಾಯರು ಸಶರೀರರಾಗಿ ವೃಂದಾವನ ಪ್ರವೇಶಿಸಿದ ದಿನವನ್ನ ಮಂತ್ರಾಲಯದಲ್ಲಿ ಮಧ್ಯಾರಾಧನೆ ದಿನವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಇಂದು ಶ್ರಾವಣ ಬಹುಳ ದ್ವಿತೀಯ ಮತ್ತು ಪವಿತ್ರ ದಿನದಂದೇ ರಾಯರು ವೃಂದಾವನಸ್ಥರಾಗಿ 346 ವರ್ಷಗಳು ಸಂದಿವೆ. ಹೀಗಾಗಿ ಮಧ್ಯಾರಾಧನೆಯಾಗಿರುವ ಇವತ್ತು ವೃಂದಾವನಕ್ಕೆ 100 ಲೀಟರ್ ಹಾಲು, ತುಪ್ಪ, ಜೇನುತುಪ್ಪಗಳಿಂದ ವಿಶೇಷವಾಗಿ ಮಹಾ ಪಂಚಾಮೃತ ಅಭಿಷೇಕ ಮಾಡಲಾಗುತ್ತೆ. ಇಂದು ರಾತ್ರಿ ರಜತ, ಸ್ವರ್ಣ ಹಾಗೂ ನವರತ್ನ ರಥೋತ್ಸವ ಮಠದ ಪ್ರಾಂಗಣದಲ್ಲಿ ನಡೆಯುತ್ತೆ. ಸಪ್ತ ರಥೋತ್ಸವದ ಅಂಗವಾಗಿ ಮಠದ ಪ್ರಾಕಾರದಲ್ಲಿ ಉತ್ಸವ ಮೂರ್ತಿ ಮೆರವಣಿಗೆ ನಡೆಯುತ್ತೆ. 2 ವರ್ಷಗಳಂತೆ ಈ ಬಾರಿಯೂ ಕೂಡ ರಥೋತ್ಸವ ವೇಳೆ ಹೆಲಿಕಾಪ್ಟರ್ ಮೂಲಕ ಪುಷ್ಪ ವೃಷ್ಟಿ ನಡೆಸಿ ಸಿದ್ದತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನಟ ಜಗ್ಗೇಶ್ ಮತ್ತು ದೊಡ್ಡಣ್ಣ, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಇತ್ಯಾದಿ ಮಂದಿ ರಾಯರ ದರ್ಶನವನ್ನ ಪಡೆದುಕೊಂಡಿದ್ದಾರೆ. 33 ವರ್ಷದಿಂದ ಸತತವಾಗಿ ರಾಯರ ಸಾನ್ನಿಧ್ಯಕ್ಕೆ ಬಂದು ನನ್ನ ಸೇವೆಯನ್ನು ಮಾಡಿಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಬಹುಶಃ ಇಡೀ ವಿಶ್ವದಲ್ಲೇ ಬಹಳ ನೆಮ್ಮದಿ, ಸಂತೋಷ ನಮಗೆಲ್ಲರೂ ಸಿಗುತ್ತೆ ಅಂದ್ರೆ ಮಂತ್ರಾಲಯ ಒಂದೇ. ಕಡೆ ಉಸಿರಿನವರೆಗೂ ನಮ್ಮ ಮಂತ್ರಾಲಯ ಮಾತ್ರನೇ ನಮಗೆ ಈ ನೆನಪು. ಇಲ್ಲಿ ಏನು ಅಂದ್ರೆ ನನಗೆ ಊಟಕ್ಕೆ ಇಲ್ಲದೆ ಇರೋ ದಿನ, ಹುಬ್ಬಳ್ಳಿ ಧರ್ಮಛತ್ರದಲ್ಲಿ 25 ಪೈಸಾ ಕೊಟ್ಟು ಮನಗಿದ್ದ ದಿನ, ಎಲ್ಲವೂ ನೆನಪು ಬರುತ್ತೆ. ಎಲ್ಲವೂ ಇವತ್ತು ಬದುಕಲ್ಲಿ ನಮ್ಗೆ ಏನಾದರೂ ನಾವು ಮಾಡಿದ್ದೀವಿ ಅಂತ ಯಾರಿಗಾರು ಅನ್ಸ್ಬಿಟ್ರೆ ನಾವು ಮಾಡಿದ್ದಲ್ಲ, ಅದು ರಾಯರು ಮಾಡಿ.